ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಮ್ಯಾಥ್ಸ್ ಸೆಕ್ಷನಲ್ಲಿ 19th ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 19th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 18 ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಮೊದಲನೇ ಕ್ವಶನ್ ನೋಡೋಣ. ದ ರೇಷೋ ಬಿಟ್ವೀನ್ ದ ಅವರ್ ಟು ಒನ್ ಡೇ ಅಂತ ಇದೆ. ಏನಿದೆ, ಒಂದು ಗಂಟೆ ಮತ್ತು ಒಂದು ದಿನದ ಅನುಪಾತವನ್ನು ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ ಕೊಟ್ಟಿರುವ ಕ್ವಶನ್ನ ಒಂದು ದಿನ ಮತ್ತು ಒಂದು ಗಂಟೆಯ ಅನುಪಾತ ಕೇಳ್ತಿದ್ದಾರೆ. ಇಲ್ಲಿ ಗಂಟೆಗೆ ನಾವು ಫೈಂಡ್ ಔಟ್ ಮಾಡಬೇಕು ಎರಡನ್ನೂ ಕೂಡ. ಒಂದು ದಿನಕ್ಕೆ ಎಷ್ಟು ಅವರ್ ಅಂತ ಇರುತ್ತೆ, ಒಂದು ದಿನ ಅಂದರೆ ಎಷ್ಟು ಅವರ್ ಇರುತ್ತೆ, 24 hours. 24 hours ಇರುತ್ತೆ. ಈ ಒಂದು ದಿನಕ್ಕೆ 24 ಗಂಟೆಗಳು. ಏನಾಗುತ್ತೆ ನಮ್ಮದು ಆನ್ಸರು 1:24. ಯಾವ ಆಪ್ಷನಲ್ಲಿದೆ? 4th ಆಪ್ಷನಲ್ಲಿದೆ. ಆನ್ಸರ್ ಈಸ್ 1:24. ಆಪ್ಷನಲ್ಲಿ 24:1 ಅಂತ ಇದೆ, ಬಟ್ ಅದು ರಾಂಗ್ ಆಗುತ್ತೆ. ಯಾಕಂದರೆ ಕ್ವಶನಲ್ಲಿ ಏನು ಕೇಳಿದ್ದಾರೆ ನಮಗೆ ಅದನ್ನು ನಾವು ಅಷ್ಟನ್ನು ಆನ್ಸರ್ ಮಾಡಬೇಕಾಗುತ್ತೆ. ಯಾಕಂದರೆ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕಾಗುತ್ತೆ. ಒಂದು ಗಂಟೆಯ ಮತ್ತು ಒಂದು ದಿನದ ಅನುಪಾತ ಕೇಳಿರೋದು. ಒಂದು ಗಂಟೆ ಅಂದರೆ ಒಂದು ಹಾಗೆ ಇರುತ್ತೆ. ನೆಕ್ಸ್ಟು ಒಂದು ದಿನಕ್ಕೆ ಎಷ್ಟು ಗಂಟೆಗಳು? 24 ಗಂಟೆಗಳು. 24 ಗಂಟೆಗಳನ್ನ ನಾವು ಇಡಬೇಕಾಗುತ್ತೆ. 1:24 ನಮ್ಗೆ ಆನ್ಸರ್ ಆಗೋದು. 24:1 ಆಗಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ಎರಡನೇ ಕ್ವಶನ್ನು ಏನಿದೆ, ಎರಡನೇ ಕ್ವಶನ್ನು. ಒಬ್ಬ ವ್ಯಕ್ತಿಯ ಒಂದು ಗೊಂಬೆಯನ್ನು 100 ರೂಪಾಯಿಗಳಿಗೆ ಖರೀದಿಸಿ 150ಕ್ಕೆ ಮಾರಾಟ ಮಾಡಿದರೆ ಅವನಿಗಾದ ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾರೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲಿದೆ ಕ್ವಶನ್ನು. ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕೊಂಡ ಬೆಲೆ 100ಕ್ಕೆ ಕೊಂಡಿದ್ದಾನೆ. ನೆಕ್ಸ್ಟು ಮಾರಾಟ ಎಷ್ಟಕ್ಕೆ ಮಾಡಿದ್ದಾನೆ? 150ಕ್ಕೆ ಮಾರಿದ್ದಾನೆ. ಇಲ್ಲಿ ಲಾಭದ ಶೇಕಡಾವಾರು ಕೇಳ್ತಿರೋದ್ರಿಂದ ನೀವು ಮಾರಾಟ ಬೆಲೆಯಲ್ಲಿ ಕೊಂಡ ಬೆಲೆನ ಮೈನಸ್ ಮಾಡಬೇಕು. ಕೊಂಡ ಬೆಲೆ ಎಷ್ಟಿದೆ? 100 ಇದೆ. ಮಾರಾಟ ಬೆಲೆ 150 ಇದೆ. ಮಾರಾಟ ಬೆಲೆಯಲ್ಲಿ ಕೊಂಡ ಬೆಲೆಯನ್ನು ನೀವು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? ನಿಮಗೆ 50 ಬರುತ್ತೆ. ಈ 50 ಏನಿದೆ ಇದು ಲಾಭದ ರೂಪಾಯಿಗಳು, ಬಟ್ ಅವ್ರು ನಮಗೆ ಶೇಕಡಾವಾರಲ್ಲಿ ಕೇಳ್ತಿದ್ದಾರೆ. ಈಗ ಕೊಂಡ ಬೆಲೆ ಎಷ್ಟಿದೆ? ಯಾವತ್ತೂ ಕೂಡ ಕೊಂಡ ಬೆಲೆಗೆ ಫೈಂಡ್ ಔಟ್ ಮಾಡಬೇಕು ನೀವು. 100ಕ್ಕೆ ಕೊಂಡು 150ಕ್ಕೆ ಮಾರಾಟ ಮಾಡಿದಾಗ 50 ರೂಪಾಯಿ ಲಾಭ ಬಂದಿರೋದು. ಇನ್ನು ನೆಕ್ಸ್ಟ್ ಏನಿದೆ, ಇಲ್ಲಿ ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡಬೇಕು. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. 100ಕ್ಕೆ 100 ಕ್ಯಾನ್ಸಲ್, ಅಥವಾ 2 0ಕ್ಕೆ 2 0 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದೇನು ನಿಮಗೆ? 50%. ಆನ್ಸರ್ ಇಸ್ 50% ಪ್ರಾಫಿಟ್. ನೆಕ್ಸ್ಟ್ ಮೂರನೇ ಕ್ವಶನ್ ಏನಿದೆ, 1728ರ ಘನಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ ಕ್ವಶನ್ನು? ಕ್ಯೂಬ್ ರೂಟ್ ಮೇಲಿದೆ. ಕ್ಯೂಬ್ ರೂಟ್ ಅಂದರೆ ಏನಾಗುತ್ತೆ, ನಮಗೆ 3 ಬಾರಿ ನಾವು ಗುಣಿಸ್ಬೇಕಾಗುತ್ತೆ. 3 ಬಾರಿ ಗುಣಿಸ್ಬೇಕು. ಅದೇ ಸ್ಕ್ವೇರ್ ರೂಟ್ ಮೇಲಿತ್ತು ಕ್ವಶನ್ ಅಂದರೆ ಏನು ಮಾಡಬೇಕು? 2 ಬಾರಿ ಗುಣಿಸ್ಬೇಕಾಗುತ್ತೆ. ಈಗ ನಾವೇನು ಮಾಡಬೇಕು? 3 ಬಾರಿ ಗುಣಿಸ್ಬೇಕು. ಈಗ ಏನಿದೆ 1728 ಕೇಳ್ತಿರೋದು. ಈಗ ಮೊದಲು ನಾವು 13 ತಗೊಳ್ಳೋಣ. 13 ಇಂಟು 13 ಇಂಟು 13. ನೆಕ್ಸ್ಟ್ ನಾವು ಇವಾಗ ಏನು ಮಾಡೋಣ ಅಂದರೆ ಜಸ್ಟ್ ಯೂನಿಟ್ ಡಿಜಿಟ್ನ ಇಂಟು ಮಾಡೋಣ. 3 3 9, 9 3 ಎಷ್ಟಾಗುತ್ತೆ? 27. 27ರಲ್ಲಿ ನಮಗೆ ಯೂನಿಟ್ ಡಿಜಿಟ್ ಯಾವ್ದು ಬಂದಿದೆ? 7 ಬಂದಿದೆ. ಬಟ್ ಕೊಟ್ಟಿರುವುದು 1728ರಲ್ಲಿ ಯೂನಿಟ್ ಡಿಜಿಟ್ ಯಾವುದಿದೆ? 8 ಇದೆ. ಆನ್ಸರ್ ಆಗುತ್ತೆ ಈ 13? ಆಗಲ್ಲ. ಏನಾಗುತ್ತೆ? ರಾಂಗ್. 13 ರಾಂಗ್ ಆಗುತ್ತೆ. ನೆಕ್ಸ್ಟ್ ಚೆಕ್ ಮಾಡೋಣ. 14 ತಗೊಳ್ಳೋಣ. 14 ಇಂಟು 14 ಇಂಟು 14. ಯೂನಿಟ್ ಡಿಜಿಟ್ ಅಷ್ಟನ್ನೇ ನಾವು ಇಂಟು ಮಾಡೋಣ. 4 4 16, 16 4 64 ಆಗುತ್ತೆ. ಇಲ್ಲಿ ಬಂದಿರೋ ಯೂನಿಟ್ ಡಿಜಿಟ್ ಯಾವುದು? 4. ಇಲ್ಲಿ ನಮಗೆ ಕೊಟ್ಟಿರೋದ್ರಲ್ಲಿ 8 ಇದೆ. ಹಾಗಾಗಿ ಇದು ಆನ್ಸರ್ ಆಗುತ್ತಾ? ಇಲ್ಲ. ನೆಕ್ಸ್ಟ್ ಆಪ್ಷನ್ ಚೆಕ್ ಮಾಡೋಣ. ನೆಕ್ಸ್ಟ್ ಯಾವುದಿದೆ? 15 ಇದೆ. 15ನ ಚೆಕ್ ಮಾಡೋಣ. 15 ಇಂಟು 15 ಇಂಟು 15. 5 5 25, 25 5 125. ಬಂದಿರೋದು 125. ಅದರಲ್ಲಿ ಯೂನಿಟ್ ಡಿಜಿಟು 5 ಇದೆ. ನಮಗೆ ಇಲ್ಲಿ ಕೊಟ್ಟಿರೋ 1728ರಲ್ಲಿ ಯೂನಿಟ್ ಡಿಜಿಟ್ 8 ಇದೆ. ಹಾಗಾಗಿ ಏನಾಗುತ್ತೆ? ಈ 15 ಕೂಡ ಆನ್ಸರ್ ಆಗಲ್ಲ. ನೆಕ್ಸ್ಟ್ ಚೆಕ್ ಮಾಡೋಣ. ನೆಕ್ಸ್ಟ್ ಲಾಸ್ಟ್ ಫೈನಲ್ ಉಳಿದಿರೋದು ಯಾವುದು? 12. 12 ಇಂಟು 12 ಇಂಟು 12. 2 2 4, 4 2 8. ಏನು ಬಂತು ನಮಗೆ? 8 ಬಂದಿದೆ.
ಇವರು ಕೊಟ್ಟಿರೋ 1728ರಲ್ಲಿ ಯೂನಿಟ್ ಡಿಜಿಟ್ ಯಾವುದಿತ್ತು? 8 ಇತ್ತು. ನಮಗೆ ಬಂದಿರೋ ಆನ್ಸರು 8. ಹಾಗಾಗಿ ಆನ್ಸರ್ ಯಾವುದಾಗುತ್ತೆ? 12. 1728ರದ್ದು ಘನಮೂಲ ಏನು? ಕ್ಯೂಬ್ ರೂಟು 12. ಓಕೆ ನೆಕ್ಸ್ಟ್ ಕ್ವಶನ್ ಏನಿದೆ? 4ನೇ ಕ್ವಶನ್, 4th ಕ್ವಶನ್ನು. 3ರ ಮೊದಲ 5 ಗುಣಾಕಾರಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಸರಾಸರಿ ಮೇಲಿದೆ ಕ್ವಶನ್. ಸರಾಸರಿ ಅನ್ನೋ ಚಾಪ್ಟರ್ ಬಂತು ಅಂದರೆ ನಿಮಗೆ ಯಾವುದ್ರ ಮೇಲಾದರೂ ಕ್ವಶನ್ ಕೇಳ್ಬೋದು, ಯಾವುದರಲ್ಲಾದರೂ ಸರಾಸರಿ ತೆಗಿಬೋದು ಅವರು ಕ್ವಶನ್ನ. ಈಗೇನು ಕೇಳಿದ್ದಾರೆ? 3ರ ಮೊದಲ 5 ಗುಣಾಕಾರಗಳ ಸರಾಸರಿ ಕೇಳಿದ್ದಾರೆ. 3ರ ಮೊದಲ 5 ಗುಣಾಕಾರಗಳು ಯಾವ್ಯಾವುದಾಗುತ್ತೆ? 3 1 3, 3 2 6, 3 3 9, 3 4 12, 3 5 15. ಏನಿದೆ ಈ 3 6 9 12 15 3ರ ಮೊದಲ 5 ಗುಣಾಕಾರಗಳಾಗಿವೆ. ಇವಾಗ ನಮಗೆ ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ಈ ಎಲ್ಲ 5 ಸಂಖ್ಯೆಗಳ ಮೊತ್ತ ಮಾಡಬೇಕು ನಾವು ಮೊದಲು. ಎಷ್ಟಾಗುತ್ತೆ ಈ ಒಟ್ಟು 5 ಸಂಖ್ಯೆಗಳ ಮೊತ್ತ? 45 ಆಗುತ್ತೆ. ಈಗ 45 ಆಪ್ಷನಲ್ಲಿಲ್ಲ, ಯಾಕಂದರೆ ಅವ್ರು ಕೇಳಿರೋದು ಸರಾಸರಿ ಅಂತ. ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ಎಷ್ಟು ಸಂಖ್ಯೆ ಇದೆ ಅಷ್ಟು ಸಂಖ್ಯೆಯಿಂದ ಡಿವೈಡ್ ಮಾಡಬೇಕು. ಎಷ್ಟು ಸಂಖ್ಯೆ ಇದೆ? 5 ಸಂಖ್ಯೆ ಅಂತ ಅವರೇ ಹೇಳಿದ್ದಾರೆ, 5 ಸಂಖ್ಯೆ. ಈಗ 5ರಿಂದ ನಾವು 45ಅನ್ನು ಡಿವೈಡ್ ಮಾಡೋಣ. 5 1 5 9 45. ಆನ್ಸರ್ ಈಸ್ 9. ಯಾವ ಆಪ್ಷನಲ್ಲಿದೆ? 3rd ಆಪ್ಷನಲ್ಲಿದೆ. ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ನೆಕ್ಸ್ಟ್ 5th ಕ್ವಶನ್ ಏನಿದೆ? ವೃತ್ತದ ಪರದಿಯು 88 ಮೀಟರ್ ಆಗಿದ್ದರೆ ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ? ಮೆನ್ಸುರೇಷನ್ ಮೇಲಿದೆ ಇದು ಕೂಡ ಕ್ವಶನ್ನು. ಏನಿದೆ? ವೃತ್ತದ ವಿಸ್ತೀರ್ಣದ ಫಾರ್ಮುಲಾ ಏನಿದೆ? 2πr² ಇದೆ. 2πr² ಮಾಡಬೇಕು ನಾವು. ಇವಾಗ ಫಾರ್ಮುಲಾ ಯೂಸ್ ಮಾಡಿ ನಾವು ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. 2 × πr² ವ್ಯಾಲ್ಯೂ ಏನಿದೆ? 22 / 7 × 88 ಮಾಡಬೇಕು. ನೆಕ್ಸ್ಟ್ ಈ 7 ಏನಿದೆ? ಈ 7 ಮೇಲೆ ಹೋಗುತ್ತೆ. ಇವಾಗ ಏನು ಮಾಡಬೇಕು? ಮೊದಲು ನಾವು 22ರ ಮಗ್ಗೆ ಬರುತ್ತಲ್ಲ, 22 1 22 ಎಷ್ಟಲೇ 88 ಆಗುತ್ತೆ. 22 4 80 ಆಗುತ್ತೆ. ಇನ್ನು ನೆಕ್ಸ್ಟ್ ಇದು 7ನ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅಲ್ಲಿ ಮೇಲೆ ಹೋಗಿರುತ್ತಲ್ಲ 7. ನೆಕ್ಸ್ಟು 2 1 2 2 4 ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದೆ ನಮಗೆ 7 × 2. ನೆಕ್ಸ್ಟ್ 7 2 ಎಷ್ಟಾಗುತ್ತೆ? 7 2 14 ಸೆಂಟಿಮೀಟರ್. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. 6th ಕ್ವಶನ್ ಏನಿದೆ? ಸೈಕ್ಲಿಸ್ಟ್ 1 ಗಂಟೆಗೆ 12 ಕಿಲೋಮೀಟರ್ ಕ್ರಮಿಸಿದರೆ ಅವನ ವೇಗ ನಿಮಿಷ ಮೀಟರ್ಗಳಲ್ಲಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? ಸೈಕ್ಲಿಸ್ಟ್ ಇದ್ದಾನೆ ಒಬ್ಬನು, 12 km/h ನನಗೆ ಕ್ರಮಿಸ್ತಿದ್ದಾನೆ. ಗಂಟೆಗೆ 12 ಕಿಲೋಮೀಟರ್ ನನಗೆ. ಅವನ ವೇಗವನ್ನು ನಿಮಿಷದ ಮೀಟರ್ಗಳಲ್ಲಿ ಕೇಳ್ತಿದ್ದಾರೆ. 1 ಕಿಲೋಮೀಟರ್ ಅಂದರೆ ಎಷ್ಟು ಮೀಟರ್ಗಳು? 1000 ಮೀಟರ್ಗಳು. ಇನ್ನು ನೆಕ್ಸ್ಟು 1 ಗಂಟೆ ಅಂದರೆ ಎಷ್ಟು ನಿಮಿಷಗಳು? 60 ನಿಮಿಷಗಳು. ಓಕೆ. ಇನ್ನು ನೆಕ್ಸ್ಟ್ ಇವಾಗ ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. ಇನ್ನು ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಮಾಡಬೇಕು. ಏನಂದರೆ ಈಗ 1 ಗಂಟೆ ಅಂದರೆ 1000 ಮೀಟರ್ಗಳು. ಈ 1000 ಮೀಟರಲ್ಲಿ ಅವರು ಗಂಟೆಗೆ 12 ಕಿಲೋಮೀಟರ್ ಹಂಗೆ ಚಲಿಸ್ತಿದ್ದಾನಂತೆ. ಹಾಗಾಗಿ ನಾವು ಇದನ್ನು ಮೊದಲು ಇಂಟು 12 ಮಾಡಬೇಕು. ಎಷ್ಟು ಬರುತ್ತೆ ನಮಗೆ? 1000 × 12 ಮಾಡಿದರೆ 12,000 ಬರುತ್ತೆ. 12,000. ಈ 12,000ವನ್ನು ಈ 60 ನಿಮಿಷಗಳಿಂದ ಡಿವೈಡ್ ಮಾಡಬೇಕು. 60 ನಿಮಿಷಗಳಿಂದ 0ಗೆ 0 ಕ್ಯಾನ್ಸಲ್ ಆಗುತ್ತೆ. 6 1 6 2 12 2 0ಗೆ 0. ಏನು ಬಂತು? 200. ಆನ್ಸರ್ ಈಸ್ 200. ಯಾವ ಆಪ್ಷನಲ್ಲಿದೆ? 200 ಮೀಟರ್ ಸೆಕೆಂಡ್ ಆಪ್ಷನಲ್ಲಿದೆ. ನೆಕ್ಸ್ಟ್ 7th ಕ್ವಶನ್ ಏನಿದೆ? 5 ವಿದ್ಯಾರ್ಥಿಗಳ ಸರಾಸರಿ ಎತ್ತರ 30 40 50 60 70 ಆಗಿದೆ. ಹಾಗಾದರೆ ವಿದ್ಯಾರ್ಥಿಗಳ ಸರಾಸರಿ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ? 5 ವಿದ್ಯಾರ್ಥಿಗಳಿದ್ದಾರೆ, ಅವ್ರದ್ದು ಎತ್ತರ ಎಷ್ಟಿದೆ ಅನ್ನೋದು ಕೊಟ್ಟಿದ್ದಾರೆ. 5 ವಿದ್ಯಾರ್ಥಿಗಳದ್ದು ಅವ್ರದ್ದು ಸರಾಸರಿ ಎತ್ತರ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಎಷ್ಟಿದೆ? 30 40 50 60 ನೆಕ್ಸ್ಟ್ 70 ಅಂತ ಇದೆ. ಇದೇನಿದೆ? ನಮಗೆ ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ನಾವು ಮೊದಲು ಈ ಕೊಟ್ಟಿರುವ ಎಲ್ಲ ಎತ್ತರಗಳನ್ನು ಅಥವಾ ಸಂಖ್ಯೆಗಳನ್ನು ಪ್ಲಸ್ ಮಾಡಬೇಕು. ಎಷ್ಟು ಬರುತ್ತೆ? 30 40 50 60 70 ಪ್ಲಸ್ ಮಾಡಿದಾಗ 250 ಬರುತ್ತೆ. 250. ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ಎಷ್ಟು ನಂಬರ್ ಇದೆ ಅದರಿಂದ ಡಿವೈಡ್ ಮಾಡಬೇಕು. ಎಷ್ಟು ನಂಬರ್ ಇದೆ? 5 ವಿದ್ಯಾರ್ಥಿಗಳಂತ ಅವರೇ ಹೇಳ್ತಿದ್ದಾರೆ. ಹಾಗಾಗಿ 5ರಿಂದ ಡಿವೈಡ್ ಮಾಡಬೇಕು. ಏನು ಬರುತ್ತೆ? 5ರಿಂದ ಡಿವೈಡ್ ಮಾಡಿದಾಗ 5 1 5 5 25 1 0ಗೆ 0. ಆನ್ಸರ್ ಈಸ್ 50. ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ.
ಇನ್ನು ನೆಕ್ಸ್ಟ್ 8th ಕ್ವಶನ್ ಏನಿದೆ, 4096 ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಇದೆ. ಆವಾಗಲೇ ಬಂದಿತ್ತು ಒಂದು ಕ್ವಶನ್ ಏನಿತ್ತು, ಕ್ಯೂಬ್ ರೂಟ್ ಮೇಲೆ ಬಂದಿತ್ತು. ಆಗ ನಾವು 3 ಬಾರಿ ಇಂಟು ಮಾಡಬೇಕಾಗಿತ್ತು. ಇವಾಗ ಏನು ಬಂದಿದೆ ಕ್ವಶನ್ನು, ವರ್ಗಮೂಲ ಅಥವಾ ಸ್ಕ್ವಯರ್ ರೂಟ್ ಮೇಲೆ ಬಂದಿದೆ. ಸ್ಕ್ವಯರ್ ರೂಟ್ ಬಂದಾಗ ಏನು ಮಾಡಬೇಕು, 2 ಬಾರಿ ಇಂಟು ಮಾಡಬೇಕು. ಓಕೆ, ಈಗ ಸಾಲ್ವ್ ಮಾಡೋಣ. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ, 64 ಆಗುತ್ತೆ. 64 ಇಂಟು 64 ಮಾಡಿದಾಗ ನೀವು 4 4 16, ಓಕೆ 16 ಬರುತ್ತೆ. ಇದು ಯೂನಿಟ್ ಡಿಜಿಟ್ 6 ಇದೆ, ಇದು ಯೂನಿಟ್ ಡಿಜಿಟ್ 6 ಇದೆ. ಹಾಗಾಗಿ ಆನ್ಸರ್ ನಿಮಗೆ ಫುಲ್ ನೀವು ಇದನ್ನು ಮಲ್ಟಿಫಿಕೇಶನ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ, ಈ 4096 ಬರುತ್ತೆ. ಇನ್ನು ಕೊಟ್ಟಿರೋ 2 ಆಪ್ಷನಲ್ಲಿ ಯೂನಿಟ್ ಡಿಜಿಟ್ನ ನೀವು ಇಂಟು ಮಾಡಿ ನೋಡಿದಾಗ 60 ಬರುತ್ತೆ. ಅದರದ್ದು ಏನಾಗುತ್ತೆ ಆನ್ಸರ್ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. ನೆಕ್ಸ್ಟ್ 9th ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಶನ್ ಮೇಲಿದೆ. ಸರಳೀಕರಿಸಿ ಪ್ರಾಬ್ಲಮ್ ಹಾಕೋಣ. 12 + 11 - 13 ಪ್ಲಸ್ ಬ್ರಾಕೆಟ್ 4 + 3 ಅಂತ ಇದೆ. ನೆಕ್ಸ್ಟ್ 10th ಕ್ವಶನ್ ಏನಿದೆ, ಪ್ರಕಾಶನ ಮಾನಸಿಕ ಆದಾಯವು 75,000 ಆಗಿತ್ತು. 8ರಷ್ಟು ಆದಾಯವನ್ನು ಹೆಚ್ಚಿಸಿದರೆ ಪ್ರಕಾಶನ ಹೊಸ ಆದಾಯ ಎಷ್ಟು ಅಂತ ಕೇಳ್ತಿದ್ದಾರೆ. ಪ್ರಕಾಶ ಅನ್ನೋ ಒಬ್ಬ ಇದ್ದಾನೆ, ಅವನದು ಸ್ಯಾಲ್ರಿ ಎಷ್ಟಿತ್ತು, ಮಂತ್ಲಿ 75,000 ಇತ್ತು. ಏನೋ ಒಂದು ಭಾಳ ಇಯರ್ ಕೆಲಸ ಮಾಡಿದ್ದಾನೆ ಅಥವಾ ಎಕ್ಸ್ಪೀರಿಯನ್ಸ್ ಮೇಲೆ ವರ್ಷಕ್ಕೆ ಇಷ್ಟು ಅಂತ ಅಮೌಂಟ್ ಅಥವಾ ಸ್ಯಾಲ್ರಿನ ಇನ್ಕ್ರೀಸ್ ಮಾಡ್ತಾರೆ. ಅದರಲ್ಲಿ ಇವನ್ನ ವರ್ಷಕ್ಕೆ 8% ಇನ್ಕ್ರೀಸ್ ಮಾಡ್ತಾರಂತೆ ಇವಾಗ. ಹಾಗಾಗಿ 75,000 ಇದ್ದ ಸಂಬಳವು 8% ಹೆಚ್ಚು ಮಾಡಿದ ನಂತರ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಏನಿದೆ, ಫಸ್ಟು ಎಷ್ಟಿತ್ತು ಅವನ ಸ್ಯಾಲ್ರಿ, 75,000. ಈ 75,000ದಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾರಂತೆ, 8% ಇನ್ಕ್ರೀಸ್ ಮಾಡ್ತಾರಂತೆ. ಇವಾಗ ನಮಗೆ 8% ಬೇಕು, 8% ಎಷ್ಟು ಅನ್ನೋದು ಬೇಕು. ಅದರಲ್ಲಿ 75,000ದಲ್ಲಿ ನಾವೇನು ಮಾಡೋಣ, ಇವಾಗ 0 ಕ್ಯಾನ್ಸಲ್ ಮೆಥಡಿಂದ 2 0ನ ಕ್ಯಾನ್ಸಲ್ ಮಾಡೋಣ. 1 0 ಕ್ಯಾನ್ಸಲ್ ಮಾಡಿದರೆ 10% ಸಿಗುತ್ತೆ, 2 0 ಕ್ಯಾನ್ಸಲ್ ಮಾಡಿದರೆ 1% ಸಿಗುತ್ತೆ. ಏನಿದೆ, ಈ ಬಂದಿರೋ 750 ಏನಿದೆ ಇದು 1%, ನಮಗೆ ಬೇಕಾಗಿರೋದು 8%. ಹಾಗಾಗಿ ಇಂಟು 8 ಮಾಡೋಣ. 750 ಇಂಟು 8 ಮಾಡಿದಾಗ ಏನು ಬರುತ್ತೆ, 0ಗೆ 0 ಇಡೋಣ. ನೆಕ್ಸ್ಟು 8 5 40, 4 10 ನೆಕ್ಸ್ಟು 8 7 56 ಆಗುತ್ತೆ. 56 + 4 ಎಷ್ಟಾಗುತ್ತೆ, 60 ಆಗುತ್ತೆ. ಎಷ್ಟು ಬಂತು ಇವಾಗ, 6,000 ಬಂತು. ಈ 6,000 ಏನು ಅಂದರೆ ಅವನ ಪ್ರಕಾಶನ ಸ್ಯಾಲ್ರಿ ಏನಿದೆ 8% ಇನ್ಕ್ರೀಸ್ ಮಾಡಿರೋದ್ರಿಂದ ಅವರು 75,000 ಇದ್ದಿದ್ದನ್ನು ಇನ್ನು 6,000 ಹೆಚ್ಚಿಗೆ ಮಾಡ್ತಾರೆ. ಆಗ ಟೋಟಲ್ ಸ್ಯಾಲ್ರಿ ಎಷ್ಟಾಗುತ್ತೆ, ಹೊಸ ನ್ಯೂ ಸ್ಯಾಲ್ರಿ ಅನ್ನೋದು ನೋಡೋದಾದರೆ 75,000 ಮೊದಲಿತ್ತು ಅವನದು. ಈಗ 8% ಹೆಚ್ಚಿಗೆ ಮಾಡಿರೋದ್ರಿಂದ ಎಷ್ಟಾಗಿದೆ, ಹೆಚ್ಚಿಗೆ 6,000 ಹೆಚ್ಚಿಗೆ ಆಗಿದೆ, 6,000. ನೆಕ್ಸ್ಟ್ ನಾವು ಇದನ್ನು ಪ್ಲಸ್ ಮಾಡೋಣ. 0ಗೆ 0, 0ಗೆ 0, 0ಗೆ 0, 5 6 ಎಷ್ಟಾಗುತ್ತೆ, 11 ಆಗುತ್ತೆ. 1 1. ನೆಕ್ಸ್ಟ್ 7 1 ಎಷ್ಟಾಗುತ್ತೆ, 8 ಆಗುತ್ತೆ. ಆನ್ಸರ್ ಈಸ್ 81,000, 81,000. ಯಾವ ಆಪ್ಷನಲ್ಲಿದೆ, ಆಪ್ಷನ್ಸ್ ಕೆಳಗಿದೆ, ಇಲ್ಲಿದೆ ನೋಡಿ. ಆನ್ಸರ್ ಈಸ್ 81,000, 81,000. ನೆಕ್ಸ್ಟ್ ಕ್ವಶನ್ ಏನಿದೆ, 11th ಕ್ವಶನ್ನು, 60 ಜನ ವಿದ್ಯಾರ್ಥಿಗಳ ಒಂದು ತರಗತಿಯಲ್ಲಿ ಹುಡುಗಿಯರು ಮತ್ತು ಹುಡುಗರ ಅನುಪಾತ 2:3 ಆಗಿದೆ. 20 ಜನ ಹೆಚ್ಚು ಹುಡುಗಿಯರು ತರಗತಿಗೆ ಸೇರಿದರೆ ಆಗ ತರಗತಿಯಲ್ಲಿ ಒಟ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ, ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಇದ್ದಾರೆ ಇಲ್ಲಿ ಸ್ಕೂಲಲ್ಲಿ. ರೇಷೋ ಎಷ್ಟಿದೆ, 2:3 ಇದೆ. ಇವಾಗ ನಾವು ಮೊದಲು ಏನು ಮಾಡಬೇಕು ಅಂದರೆ ತರಗತಿಯಲ್ಲಿ ಹುಡುಗರ ಸಂಖ್ಯೆ ಎಷ್ಟು, ಹುಡುಗಿಯರ ಸಂಖ್ಯೆ ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟು ಹುಡುಗಿಯರ ಸಂಖ್ಯೆಗೆ ಪ್ಲಸ್ 20 ಜನನ ಆ್ಯಡ್ ಮಾಡಬೇಕು. ಆಗ ನಮಗೆ ತರಗತಿಯಲ್ಲಿದ್ದ ಒಟ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಮೊದಲು ತರಗತಿಯಲ್ಲಿ ಹುಡುಗರು ಎಷ್ಟಿದ್ದಾರೆ, ಹುಡುಗಿಯರು ಎಷ್ಟಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಮೊದಲು ನಾವು ಅದಕ್ಕೆ ಏನು ಮಾಡಬೇಕು ಅಂದರೆ ತರಗತಿಯಲ್ಲಿ ಹುಡುಗರು ಎಷ್ಟಿದ್ದಾರೆ, ಹುಡುಗಿಯರು ಎಷ್ಟಿದ್ದಾರೆ, ಇದನ್ನು ನಾವು ಮೊದಲು ಫೈಂಡ್ ಔಟ್ ಮಾಡಿಕೊಂಡು ನೆಕ್ಸ್ಟ್ ಬಂದಿರೋ ಆನ್ಸರ್ಗೆ ಹುಡುಗಿರ ಆನ್ಸರ್ಗೆ ಪ್ಲಸ್ 20 ಜನನ ಆ್ಯಡ್ ಮಾಡಬೇಕು, ಹುಡುಗಿಯರನ್ನ ಆ್ಯಡ್ ಮಾಡಬೇಕು. ಆಗ ನಮಗೇನು ಗೊತ್ತಾಗುತ್ತೆ, ತರಗತಿಯಲ್ಲಿದ್ದ ಒಟ್ಟು ಹುಡುಗಿಯರ ಸಂಖ್ಯೆ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಓಕೆ, ಮೊದಲು ನಾವು ಇವಾಗ ಏನು ಮಾಡೋಣ ಅಂದರೆ ಟೋಟಲ್ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ, ಇವಾಗ 60 ಇದ್ದಾರೆ.
ಇನ್ನು ನೆಕ್ಸ್ಟು ಈ ಎರಡೂ ರೇಷನ್ನ ಪ್ಲಸ್ ಮಾಡ್ಕೋಬೇಕು ನಾವು. ಈಗ ಮೊದಲು 2 + 3 ಎಷ್ಟಾಗುತ್ತೆ? 5 ಆಗುತ್ತೆ. ಈಗ 5 1 5 12 60 ಆಗುತ್ತೆ. ಓಕೆ, ನೆಕ್ಸ್ಟ್ ಇವಾಗ ಫಸ್ಟ್ ನಾವು ಗರ್ಲ್ಸ್ ಎಷ್ಟಿದ್ದಾರೆ, ಹುಡುಗಿರು ಎಷ್ಟಿದ್ದಾರೆ ಅನ್ನೋದು ಬೇಕು. ಇಂಟು 2 ಮಾಡೋಣ. ಎಷ್ಟು ಬಂತು ನಮಗೆ? 12 2 24 ಬಂತು. ಓಕೆ, ನೆಕ್ಸ್ಟ್ ಇವಾಗ 20 ಜನ ಮತ್ತೆ ಆ್ಯಡ್ ಆಗ್ತಾರಂತೆ, ಪ್ಲಸ್ 20 ಮಾಡೋಣ. ಎಷ್ಟಾಗುತ್ತೆ ಆವಾಗ ನಮಗೆ? 44. ಆನ್ಸರ್ ಈಸ್ 44. ಈಗ ನಮಗೆ ಕ್ವಶನಲ್ಲಿ ಹುಡುಗರ ಸಂಖ್ಯೆ ಎಷ್ಟು ಅಂತ ಕೇಳ್ಬೋದು ಅವರು. ಹುಡುಗರದ್ದು ಕೇಳಿದರೆ ಏನು ಮಾಡ್ಬೇಕು ನಾವು? ಅವಾಗ ರೇಷು ಹುಡುಗರದ್ದು ಎಷ್ಟಿದೆ? 3 ಇದೆ. ಈ 12ಕ್ಕೆ ಇಂಟು 3 ಮಾಡಬೇಕು. 12 3 36 ಆಗುತ್ತೆ. ಬಾಯ್ಸ್ ಎಷ್ಟಿದ್ದಾರೆ? 36 ಜನ ಇದ್ದಾರೆ. ಹುಡುಗಿರು ಎಷ್ಟಿದ್ದಾರೆ? ಮೊದಲು 24 ಜನ ಇದ್ದರು. ಈಗ ಯಾಡ್ ಆದಮೇಲೆ ಎಷ್ಟು ಜನ ಇದ್ದಾರೆ? 44 ಜನ ಇದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಕಡೆ ಹೋಗೋಣ. 12th ಕ್ವಶನ್, 12ನೇ ಕ್ವಶನ್ ಏನಿದೆ? 25 ಜನರು 3 ದಿನಗಳಲ್ಲಿ ಒಂದು ಕೆಲಸವನ್ನು ಪೂರ್ಣಗೊಳಿಸಿದರೆ ಅದೇ ಕೆಲಸವನ್ನು ಅರ್ಧ ದಿನಗಳಲ್ಲಿ ಮುಗಿಸಲು ಎಷ್ಟು ಮಂದಿ ಬೇಕು ಅಂತ ಕೇಳಿದ್ದಾರೆ. ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನ್ನು. ಏನು ಹೇಳ್ತಿದ್ದಾರೆ? 25 ಜನರು ಒಂದು ಕೆಲಸವನ್ನು ಪೂರ್ಣಗೊಳಿಸಲು 3 ದಿನಗಳನ್ನು ತೆಗೆದುಕೊಳ್ಳುತ್ತಾರಂತೆ. ನೆಕ್ಸ್ಟ್ ನಮಗೇನು ಕೇಳಿದ್ದಾರೆ? ಅರ್ಧ ದಿನಗಳಲ್ಲಿ, ಆಫ್ ಡೇಸ್. ಆಫ್ ಡೇ ಅಂದರೆ 2:1 ಆಗುತ್ತೆ. ಓಕೆ, ಈ 2 ಏನಿದೆ ಇದು ಮೇಲೋಗುತ್ತೆ. ಈಗ ನಮಗೆ ಫೈನಲಾಗಿ ಉಳಿದಿದ್ದೇನು? 25 × 3 × 2 ಇಳೀತು. 25 × 3 × 2 ಉಳೀತು. ಎಷ್ಟು ಬರುತ್ತೆ? ಇದಿಷ್ಟು ನಾವು ಇಂಟು ಮಾಡಿದಾಗ 25 3 75. 75 2 ಎಷ್ಟಾಗುತ್ತೆ? 150. ಆನ್ಸರ್ ಇಸ್ 150 ದಿನ ಅಥವಾ ಮಂದಿ. ಎಷ್ಟು ಜನ ಅಂತ ಕೇಳಿದ್ದಾರೆ, ಸಾರಿ ದಿನ ಅಲ್ಲ, 150 ಜನ ದಿನ ಆಗಿದೆ ಇದು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನು ನೆಕ್ಸ್ಟ್ 13th ಕ್ವಶನ್ ಏನಿದೆ? 15,000 ಅಸಲಿನ ಮೇಲೆ 5 ವರ್ಷಕ್ಕೆ ವಾರ್ಷಿಕವಾಗಿ 6% ಸರಳ ಬಡ್ಡಿ ದರದಲ್ಲಿ ಸರಳ ಬಡ್ಡಿ ಎಷ್ಟಾಗುತ್ತದೆ ಅಂತ ಕೇಳಿದ್ದಾರೆ. ಸಿಂಪಲ್ ಇಂಟ್ರೆಸ್ಟ್ ಮೇಲಿದೆ ಕ್ವಶನ್ನು. 15,000 ಅಸಲಿದೆ. ಈ 15,000 ಅಸಲಿನಲ್ಲಿ ನಾವು ಇವಾಗ 6% ಎಷ್ಟು ಅನ್ನೋದನ್ನ ಫೈಂಡ್ ಔಟ್ ಮಾಡೋಣ. 1 0 ಕ್ಯಾನ್ಸಲ್ ಮಾಡಿದರೆ 10%, 2 0 ಕ್ಯಾನ್ಸಲ್ ಮಾಡಿದರೆ 1% ಆಗುತ್ತೆ. ಈ 150 ಏನಿದೆ ಇದು 1%. ನಮಗೆ ಬೇಕಾಗಿರೋದು 6% ಎಷ್ಟು ಅಂತ. ಹಾಗಾಗಿ ಇಂಟು 6 ಮಾಡೋಣ. 0ಗೆ 0, 5 6 30 ಆಗುತ್ತೆ. 3 10ಕ್ಕೆ 1 0, 6 1 6, 6 + 3 9 ಆಗುತ್ತೆ. ಈಗೇನು ಬಂತು? 900 ಬಂತು. ಈ 900 ಏನಿದೆ ಇದು 1 ವರ್ಷಕ್ಕೆ. ನಮಗೆ ಬೇಕಾಗಿರೋದು ಎಷ್ಟು ವರ್ಷಕ್ಕೆ? 5 ವರ್ಷಕ್ಕೆ ಎಷ್ಟು ಅಂತ. ಇಂಟು 5 ಮಾಡೋಣ. 5 9 45, 2 0ಗೆ 0. ಆನ್ಸರ್ ಈಸ್ 4500. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ನೆಕ್ಸ್ಟ್ 14th ಕ್ವಶನ್ ಏನಿದೆ? ಒಂದು ವಸ್ತುವಿನ ಮಾರಾಟ ಬೆಲೆ 2400 ಮತ್ತು ನಮೂದಿತ ಬೆಲೆ 3000 ಆಗಿದ್ದರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಅಂತ ಕೇಳಿದ್ದಾರೆ. ಇದು ಜಯಂತಿ ಆಗಿದೆ, ಸಾರಿ, ರಿಯಾಯಿತಿ ಇದು. ಇನ್ನು ನೆಕ್ಸ್ಟ್ ಕ್ವಶನ್ ಕಡೆ ಬರೋಣ. ಏನಿದೆ? ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕೊಂಡ ಬೆಲೆ 3000 ಇದೆ. ಸೆಲ್ಲಿಂಗ್ ಪ್ರೈಸ್ ಎಷ್ಟಿದೆ? 2400 ಇದೆ. ಹಾಗಾದರೆ ಶೇಕಡಾವಾರು ರಿಯಾಯಿತಿ ಎಷ್ಟು ಬಿಟ್ಟಿದ್ದಾರೆ ಅಂತ ಕೇಳಿದ್ದಾರೆ. ನಾವು ಇವಾಗ ಕಾಸ್ಟ್ ಪ್ರೈಸಲ್ಲಿ ಸೆಲ್ಲಿಂಗ್ ಪ್ರೈಸ್ನ ಮೈನಸ್ ಮಾಡೋಣ. ಕಾಸ್ಟ್ ಪ್ರೈಸ್ 3000, ಸೆಲ್ಲಿಂಗ್ ಪ್ರೈಸು 2400. ಎಷ್ಟು ಬರುತ್ತೆ ನಮಗೆ? 600 ರೂಪಾಯಿ ಡಿಸ್ಕೌಂಟ್ ಬರುತ್ತೆ. ಏನಿದೆ ಇದು? 600 ರೂಪಾಯಿ ಡಿಸ್ಕೌಂಟು ಯಾವುದಕ್ಕೆ? ಎಷ್ಟಿದೆ ಕಾಸ್ಟ್ ಪ್ರೈಸು? 3000ಕ್ಕೆ. ಇನ್ನು ನೆಕ್ಸ್ಟ್ ಪರ್ಸೆಂಟೇಜ್ ಕೇಳಿರೋದ್ರಿಂದ ಇಂಟು 100. ನೆಕ್ಸ್ಟು 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟು 6 1 6 5 30 ಆಗುತ್ತೆ. 5 1 5 2 10, 1 0ಗೆ 0. ಆನ್ಸರ್ ಈಸ್ 20%, 20% ರಿಯಾಯಿತಿ. ನೆಕ್ಸ್ಟ್ ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ? ಮಾಸಾಹ ಮತ್ತು ಲಾಸಾಹ ಕ್ರಮವಾಗಿ 8 ಮತ್ತು 40 ಆಗಿರುವ ಸಂಖ್ಯೆಗಳ ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಇದೆ. ಏನಿದೆ? HCF ಮತ್ತು LCM ಕೊಟ್ಟಿದ್ದಾರೆ. HCF ಎಷ್ಟಿದೆ? 8 ಇದೆ. LCM 40 ಇದೆ. HCF LCM ಕೊಟ್ಟು ಆ ಸಂಖ್ಯೆಯ ಗುಣಲಬ್ಧ ಅಥವಾ ಪ್ರಾಡಕ್ಟ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ನಮಗೆ ಪ್ರಾಡಕ್ಟ್ ಬೇಕು ಅಂದರೆ ಏನು ಮಾಡಬೇಕು? ನಾವು ಇವಾಗ ಕೊಟ್ಟಿರುವ LCM ಇಂಟು HCF ಮಾಡಿದಾಗ ನಮಗೆ ಪ್ರಾಡಕ್ಟ್ ಬರುತ್ತೆ. ಯಾವ ಥರ? LCM ಇಂಟು HCF ಮಾಡಬೇಕು. LCM HCF ಮಾಡಿದಾಗ ನಮಗೇನು ಬರುತ್ತೆ? ಪ್ರಾಡಕ್ಟ್ ಬರುತ್ತೆ. ಓಕೆ, LCM ಎಷ್ಟಿದೆ ಇವಾಗ? 40 ಇದೆ. HCF ಎಷ್ಟಿದೆ? 8 ಇದೆ.
8 ಇಂಟು 40 ಮಾಡಿದರೆ ಏನು ಬರುತ್ತೆ, 40 ಇಂಟು 8 ಮಾಡಿದರೆ 4 ಎಂಟ್ಲೆ 32, 1 0ಗೆ 0. ಆನ್ಸರ್ ಈಸ್ 320. ಯಾವ ಆಪ್ಷನಲ್ಲಿದೆ? ಥರ್ಡ್ ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯ್ತಾ? ಇದು ನಿಮಗೆ ಪ್ರಾಡಕ್ಟ್ ಬೇಕಾಗಿರೋದು. ಅವ್ರು ಕೇಳಿರೋದು ಗುಣಲಬ್ಧ ಏನು ಅಂತ. ಪ್ರಾಡಕ್ಟ್ ಬೇಕು ಅಂದರೆ ನೀವು HCF ಇಂಟು LCM ಮಾಡಬೇಕು. LCM ಅಥವಾ HCF ಮಾಡಿದರೂ ಕೂಡ ಬರುತ್ತೆ. ಇಂಟು ಮಾಡಬೇಕು. ಒಟ್ಟು LCM ಇಂಟು HCFನ ಇಂಟು ಮಾಡಿದಾಗ ನಿಮಗೆ ಪ್ರಾಡಕ್ಟ್ ಅಥವಾ ಗುಣಲಬ್ಧ ಸಿಗುತ್ತೆ. ಓಕೆ, ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದಾರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಏನಿದೆ ನಿಮಗೆ SSC GDಗೆ ಮ್ಯಾಥ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಕ್ಲಾಸಸ್ ನಾನು ಮಾಡಿಕೊಡ್ತೀನಿ. ನೆಕ್ಸ್ಟ್ ಏನಿದೆ ಪ್ರೈವೇಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಲಾಸ್ಟ್ ಎಕ್ಸಾಮ್ ನಿಯರ್ ಬಂದಾಗ ರಿವಿಷನ್ ಕೂಡ ಮಾಡೋಣ. ಓಕೆ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.